Good evening, students. Today in this session, we will study about mensuration, perimeter, calculation for areas and volumes, rectangle, square, triangle, parallelogram, hexagon. Next, any regular polygon, trapezium, circle, sector, fillet, ellipse, segment of circle. Next, rectangular of solid. Next, sphere, hollow sphere, ಸೆಗ್ಮೆಂಟ್ ಆಫ್ ಎ ಸ್ಪಿಯರ್, ಪಿರಮಿಡ್ ಆ್ಯಂಡ್ ಕೋನ್, ವೆಡ್ಜಸ್. ಇವೆಲ್ಲ ಫಾರ್ಮುಲಾಸು ನಿಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಫಾರ್ಮುಲಾಸ್ ಮಾತ್ರ ವೆರಿ ಇಂಪಾರ್ಟೆಂಟ್. ಈಗ ಫಸ್ಟ್ ಮೆನ್ಸುರೇಷನ್ ಅಂದರೆ ಏನು ಅಂತ ನಾವು ಇದು ಮಾಡಬೇಕು. ಫಸ್ಟ್ ಮೆನ್ಸುರೇಷನ್. Mensuration. It is the branch of science used for finding length, areas, volumes, weights, and cost of material. Therefore, careful study of mensuration is essential. For the help of estimator, some important formulae used in mensuration are being given in this chapter. Estimator should always remember these formulae. Next, perimeter ಅಂದ್ರೇನು? The sum of the length of the sides of the geometrical figure is called perimeter. First, mensuration ಅಂದ್ರೇನು ಬರೀನು. Mensuration, it is the branch of science used for finding length, areas, volumes, weights, and cost of materials. Therefore, careful study of mensuration is essential for the help of estimator. Some important formulae used in mensuration are given in this chapter. Estimator should always remember these formulae. First, mensuration ಅಂದ್ರೆ it is the branch of science used for finding length, areas, volumes, weights, and cost of materials. Therefore, careful study of mensuration is essential. For the help of estimator, some important formulae used in mensuration are given in this chapter. Estimator should always remember these formulae. ಈಗ ಪೆರಿಮೀಟರ್ ಅಂದ್ರೇನು? ಪೆರಿಮೀಟರ್
Perimeter. The sum of length of the sides of the geometrical figure is called perimeter. The sum of sum the sum of the length of the sum of the length of the sides of the geometrical figure is called perimeter. ಈಗ ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕೆಲವು ಫಾರ್ಮುಲಾಸ್ಗಳು ಬರ್ತವೆ, ಅದನ್ನು ಮಾತ್ರ ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಈ ಫಾರ್ಮುಲಾಸು ಅದರಲ್ಲಿ ಯಾವುದಿರ್ಬೋದು, ಈಗ ಫಸ್ಟ್ ಒನ್ ಏರಿಯಾಸ್ ಆಫ್ ಪ್ಲೇನ್ ಆ್ಯಂಡ್ ರೆಗ್ಯುಲರ್ ಫಿಗರ್ಸ್. ಇಲ್ಲಿ ಏರಿಯಾಸ್ ಆಫ್ ಪ್ಲೇನ್ ಫಿಗರ್, ಇಲ್ಲಿ ಫಸ್ಟ್ ರೆಕ್ಟ್ಯಾಂಗಲ್ ಇಲ್ಲಿ ನೋಡ್ರಿ, ರೆಕ್ಟ್ಯಾಂಗಲ್ ಫಿಗರ್ ಇದೆ. ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ರೆಕ್ಟ್ಯಾಂಗಲ್, ಬಿ ಈಸ್ ಈಕ್ವಲ್ ಟು ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್, ದೆನ್ ಏರಿಯಾ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ. ನೆಕ್ಸ್ಟ್ ಪೆರಿಮೀಟರ್ ಅಂದ್ರೆ ಗೊತ್ತಿದೆ, ಸಮ್ ಆಫ್ ದ ಲೆಂತ್ ಆಫ್ ದ ಸೈಡ್ಸ್ ಆಫ್ ದ ಫಿಗರ್. ಅಂದರೆ ಸೈಡ್ಸ್ ಇದೆಯಲ್ಲ, ಇದಕ್ಕೆಲ್ಲ ನಾವೇನು ಹೇಳ್ತೀವಿ, ಪೆರಿಮೀಟರ್ ಅಂತ ಹೇಳ್ತೀವಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಅಂದರೆ ಇಲ್ಲಿ ಒಂದು ಎಲ್ ಇದೆ, ಇಲ್ಲಿ ಒಂದು ಇದೆ, ಅಂದರೆ 2 ಇಲ್ಲಿ 2L ಆಯಿತು. ಮತ್ತು ಬಿ ಈ ಕಡೆ ಬಿ ಇದೆ, ಈ ಕಡೆ ಇದೆ, ಅಂದರೆ 2L ಪ್ಲಸ್ 2B ಆಗುತ್ತೆ. ನಾವು 2ನ ಕಾಮನ್ ತೆಗೆದ್ರೆ L ಪ್ಲಸ್ ಬಿ ಆಗುತ್ತೆ. ನೆಕ್ಸ್ಟ್ ಸ್ಕ್ವಯರ್. ನೀವು ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೆನ್ಸುರೇಷನಲ್ಲಿ ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಆದಮೇಲೆ ನೆಕ್ಸ್ಟ್ ಸ್ಕ್ವಯರಲ್ಲಿ ಇದರಲ್ಲಿ ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ಈಚ್ ಸೈಡ್ಸ್ ಆಫ್ ದ ಸ್ಕ್ವಯರ್, ಅಂದರೆ ಈಚ್ ಸೈಡ್ ಅಂದರೆ ಒಂದೊಂದು ಸೈಡು. ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಡಯಾಗನಲ್ ಅಂದರೆ ದಿಸ್ ಇಸ್ ಡಿ. ನೆಕ್ಸ್ಟ್ ದೆನ್ ಏರಿಯಾ ಈಸ್ ಈಕ್ವಲ್ ಟು ಎಲ್ ಸ್ಕ್ವಯರ್ ಆರ್ ಡಿ ಸ್ಕ್ವಯರ್ ಬೈ 2. ನೆಕ್ಸ್ಟ್ ಪೆರಿಮೀಟರ್ ಈಸ್ ಈಕ್ವಲ್ ಟು 4 ಇಂಟು ಎಲ್. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಯಾವುದಿದೆ, ಪ್ಯಾರಲೋಗ್ರಾಮ್. ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ಒನ್ ಆಫ್ ದ ಸೈಡ್ಸ್, ಬಿ ಈಸ್ ಈಕ್ವಲ್ ಟು ಬ್ರೆಡ್ತ್ ಆಫ್ ಅನದರ್ ಸೈಡ್ ಆಫ್ ದ ಪ್ಯಾರಲೋಗ್ರಾಮ್, ಎಚ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಪ್ಯಾರಲೋಗ್ರಾಮ್, ದೆನ್ ಏರಿಯಾ ಈಸ್ ಈಕ್ವಲ್ ಟು ಎಲ್ ಇಂಟು ಎಚ್, ಪೆರಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಆದಮೇಲೆ ನೆಕ್ಸ್ಟ್ ಫೋರ್ತ್ ಒನ್ ಟ್ರಯಾಂಗಲ್. Let A, B and C are the length of the sides of the triangle. Next H is equal to height of A from base B to C. Next then area is equal to 1/2 A into H. Then perimeter is equal to A plus B plus C. Next hexagon. A is equal to small a is equal to length of ಈಚ್ ಸೈಡ್ ಆಫ್ ದ ಎಕ್ಸಾಗನ್. ಲೆಂತ್ ಅಂದರೆ ಈ ಸೈಡ್ 4 ಎಷ್ಟು 1 2 3 4 5 6 ಸೈಡ್ ಬರ್ತವೆ. ನೆಕ್ಸ್ಟ್ ಎಚ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಎಕ್ಸಾಗನ್. ನೆಕ್ಸ್ಟ್ ದೆನ್ ಏರಿಯಾ ಈಸ್ ಈಕ್ವಲ್ ಟು 3√3 ಡಿವೈಡೆಡ್ ಬೈ 2A ಸ್ಕ್ವಯರ್. ನೆಕ್ಸ್ಟ್ ಪೆರಿಮೀಟರ್ ಈಸ್ ಈಕ್ವಲ್ ಟು 6 ಇಂಟು ಎ, ಹೈಟ್ ಎಚ್ ಈಸ್ ಈಕ್ವಲ್ ಟು √3 ಇಂಟು ಎ. ನೆಕ್ಸ್ಟ್ ಎನಿ ರೆಗ್ಯುಲರ್ ಪಾಲಿಗನ್. ಫಾರ್ ರೆಗ್ಯುಲರ್ ಪಾಲಿಗನ್ ಹ್ಯಾವಿಂಗ್ ಎ n sides of the length a unit each, then perimeter is equal to n into a. N means number of sides. Next area is equal to 1/2 into perimeter into inner radius. Next trapezium ಇದರಲ್ಲಿ ನೆಕ್ಸ್ಟ್ 7th one ಯಾವುದು, trapezium. Let a, b, c and d are the length of 4 sides. Next h is equal to perpendicular distance between the parallel sides. Then perimeter is equal to a plus b plus c plus d. Area is equal to a plus b divided by 2 into h. Next circle. Let r, small r is equal to radius of the circle. D is equal to diameter of the circle. Area is equal to 5 by power d square or 5 into r square. Then perimeter is equal to pi into d, r is equal to 2 pi r. Perimeter na 5 into d ಅಂತಲೂ ಬರ್ಕೋಬೋದು, ಅಥವಾ 2 into pi into r ಅಂತಲೂ ಬರೀಬೋದು. ನೆಕ್ಸ್ಟ್ 8ನೇದಾಯಿತು. ನೆಕ್ಸ್ಟ್ 9ನೇದು sector or smaller is equal to radius of the circle. Theta is equal to angle of the radian. Next L is equal to length of arc. L is equal to r into theta. Then area is equal to theta by 2 pi into pi r square is equal to 1/2 theta r square or L into r divided by 2. Then 10ನೇದು ಫಿಲೆಟ್. ಫಿಲೆಟ್ನಲ್ಲಿ ಫಿಲೆಟ್ ಅಂದರೆ ಈ ಸೈಡ್ಗೆ ಫಿಲೆಟ್ ಅಂತ ಹೇಳ್ತೀವಿ.
let r is equal to radius of the fillet, then area is equal to r square in minus pi by 4 r square is equal to r square ನಾವು ಕಾಮನ್ ತಗೊಂಡ್ರೆ 1 minus 5 by 4 r ಓವರ್ ಆರ್ ಅದು ವ್ಯಾಲ್ಯೂ ಎಷ್ಟಾಗುತ್ತೆ 0.215 ಆರ್ ಸ್ಕ್ವೇರ್ ಆರ್ ಇಸ್ ಈಕ್ವಲ್ ಟು 1/4 ಆರ್ ಸ್ಕ್ವೇರ್. ಇದನ್ನಾದರೂ ಬರೀರಿ, ಅಥವಾ 0.215 ಆರ್ ಸ್ಕ್ವೇರ್ ಆದರೂ ಬರಿಬೋದು, ಆರ್ 1/4 ಆರ್ ಸ್ಕ್ವೇರ್ ಆದರೂ ಬರಿಬೋದು. ನೆಕ್ಸ್ಟ್ ಎಲಿಪ್ಸ್ನಲ್ಲಿ ಲೆಟ್ ಎ ಈಸ್ ಈಕ್ವಲ್ ಟು ಸೆಮಿ ಮೇಜರ್ ಆಕ್ಸಿಸ್, ಬಿ ಈಸ್ ಈಕ್ವಲ್ ಟು ಸೆಮಿ ಮೈನರ್ ಆಕ್ಸಿಸ್, ಏರಿಯಾ ಈಸ್ ಈಕ್ವಲ್ ಟು 5ab, then perimeter pi is equal to pi into a plus b. Next, segment of a circle. Segment of a circle ನಲ್ಲಿ ಇದು 12ನೇದು segment of a circle. Area is equal to 2/3 h into l is equal to 4/3 h into square root of l square by 4 plus